ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ವೆಂಕಟಾದ್ರಿ ಕಾಲೇಜಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅಭಿನಂದನೆಯ ಸಲ್ಲಿಕೆ. ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಗರದ ವೆಂಕಟಾದ್ರಿ ಪಿಯು ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ವೆಂಕಟಾದ್ರಿ ಕಾಲೇಜಿನ ಪ್ರಾಂಶುಪಾಲರಾದ ಸನ್ಮಾನ್ಯ ನಾರಾಯಣ ರೆಡ್ಡಿ, ಇತರೆ ಉಪನ್ಯಾಸಕರು ಹಾಗೂ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿದ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸರಳ ಸಮಾರಂಭದಲ್ಲಿ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎನ್.ವಿ. ಶ್ರೀನಿವಾಸನ್, ನಗರ ಘಟಕದ ಅಧ್ಯಕ್ಷರಾದ ಟಿ.ಸಿ. ಲಕ್ಷ್ಮೀಪತಿ, ಸಾಂಸ್ಕೃತಿಕ ಪ್ರತಿನಿಧಿ ವೈ.ಇ. ಸರಸ್ವತಮ್ಮ, ಪತ್ರಿಕಾ ಪ್ರತಿನಿಧಿ ಕೆ.ಎಸ್. ನೂರುಲ್ಲಾ, ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಎಸ್. ಅಶ್ವಥ್, ಕರವೇ ನಾಗರಾಜ್, ಸಮಾಜ ಸೇವಕರಾದ ಶಬರೀಶ್, ವಿದ್ಯಾರ್ಥಿಗಳು, ಬೋಧಕ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಕಸಾಪ ಅಧ್ಯಕ್ಷರಾದ ಎನ್.ವಿ. ಶ್ರೀನಿವಾಸನ್ ಹಾಗೂ ಪ್ರೊಫೆಸರ್ ಎಸ್. ಅಶ್ವಥ್ ರವರು ಮಾತನಾಡಿ, ವೆಂಕಟಾದ್ರಿ ಕಾಲೇಜಿನ ಸಿಬ್ಬಂದಿಯವರು ನೀಡಿದ ಸಹಕಾರವನ್ನು ಸ್ಮರಿಸಿದರು. ಹಾಗೆಯೇ ಸದರಿ ಕಾಲೇಜಿನ ಕಾರ್ಯವೈಖರಿಯ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾಲೇಜಿನ ಪ್ರಾಂಶುಪಾಲರಾದ ನಾರಾಯಣ ರೆಡ್ಡಿ ರವರು ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯ ಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲೂ ಸಹ ಸಹಕಾರ ನೀಡುವುದಾಗಿ ನುಡಿದರು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಸಂದರ್ಭದಲ್ಲಿ ಸ್ವಯಂ ಸೇವಕಿಯರಾಗಿ ಸಹಕರಿಸಿದ ಹಲವು ವಿದ್ಯಾರ್ಥಿನಿಯರನ್ನು ಹಾಗೂ ಉತ್ತಮ ಅಂಕ ಗಳಿಸಿದ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ಪೂರ್ಣಾಂಕ ಗಳಿಸಿದ ತಾಲೂಕಿನ 57 ಮಂದಿ ವಿದ್ಯಾರ್ಥಿಗಳನ್ನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಗಿತ್ತು. ಶೃಂಗೇರಿ ಪುರವಾಸಿನಿ ಇವಳೇ ವೀಣಾಪಾಣಿ. 2025-26ನೇ ಸಾಲಲ್ಲಿ ಪ್ರಥಮ ಭಾಷೆ SLC ಪರೀಕ್ಷೆಯ ಪ್ರಥಮ ಭಾಷೆ ಕನ್ನಡದಲ್ಲಿ 125 ಅಂಕಗಳಿಗೆ 125 ಅಂಕಗಳನ್ನು ಗಳಿಸಿದಂತಹ ಸಾಧಕ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಒಂದು ಪ್ರತಿಭಾ ಪುರಸ್ಕಾರವನ್ನ ಮಾಡಿದ್ವಿ. ನಾವು ಊಹೆ ಮಾಡುವುದಕ್ಕೂ ಜಾಸ್ತಿ, ಊಹೆಗೆ ನಿಲುಕದಷ್ಟು ಒಂದು ಬೆಂಬಲ, ಸಹಕಾರ, ಪ್ರೋತ್ಸಾಹ ಇಲ್ಲಿನ ಕಾಲೇಜಿನ ವ್ಯವಸ್ಥಾಪಕ ಮಂಡಳಿಯವರು, ಪ್ರಾಂಶುಪಾಲರು, ಉಪನ್ಯಾಸಕರು ಮತ್ತು ಇತರೆ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿನಿಯರಿಂದ ನಮಗೆ ಅಮೋಘವಾದ ಸಹಕಾರ ಸಿಕ್ಕಿದೆ. ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 57 ಜನ ವಿದ್ಯಾರ್ಥಿಗಳು 125 ಅಂಕಗಳನ್ನು ಪಡೆದಿದ್ರು. ಆ ಮಕ್ಕಳಿಗೆ ಇಲ್ಲಿ ಸನ್ಮಾನನೂ ಮಾಡಿದ್ವಿ. ಸನ್ಮಾನ ಜೊತೆಗೆ ನಮಗೆ ಸನ್ಮಾನಕ್ಕೆ ಸಹಾಯವಾಗುವಂತಹ ಪರಿಕರಗಳನ್ನು ಸಹ ಕಾಲೇಜಿನ ವತಿಯಿಂದ ಒದಗಿಸಿಕೊಟ್ಟಿದ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ನಮಗೆ ಯಶಸ್ವಿ ಮಾಡಿಕೊಟ್ಟಿದ್ರು. ಹಾಗಾಗಿ ನಮ್ಮ ಈ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಕನ್ನಡದ ಉಪನ್ಯಾಸಕರು ಹಾಗೂ ನಮ್ಮ ಬೈರಾಗಿ ಸಲವರು ಅಂತ ಇವತ್ತೊಂದು ಪುಟ್ಟ ಕಾರ್ಯಕ್ರಮವನ್ನು ನಿಮ್ಮ ಎದುರುಗಡೆ ನಾವು ಇಟ್ಕೊಂಡಿದ್ದೀವಿ. ನಾವು ಪ್ರಾಂಶುಪಾಲರ ಕಚೇರಿಯಲ್ಲಿ ನಾವು ಮಾಡ್ತಾ ಇದ್ವಿ. ಆದರೆ ಅಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ, ಮಕ್ಕಳ ಮುಂದೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಿಮ್ಮ ಸಮಯವನ್ನು ನಾವು ತಗೊಂಡಿದ್ದೀವಿ. ಸದ್ಯಕ್ಕೆ ನಿಮ್ಮ ಸಮಯವನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ನಾವು. ಹಾಗಾಗಿ ಈ ಒಂದು ಅಭಿನಂದನಾ ಸಮಾರಂಭದ ವಿಚಾರವಾಗಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿಗಳಿಗೂ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೂ, ಪ್ರಾಂಶುಪಾಲರಿಗೂ ನಾನು ಅನಂತ ಸ್ವಾಗತವನ್ನು ಬಯಸ್ತಾ, ನಮ್ಮ ಕನ್ನಡ ಪ್ರಪಂಚವನ್ನು ಕಟ್ತೀರಿ ಅಂತಕ್ಕಂಥ ಭರವಸೆನ ಹೊಂದಿರತಕ್ಕಂಥ ನನ್ನ ಪ್ರೀತಿಯ ಮಕ್ಕಳೇ, ಯಾಕೆ ಈ ಕಾರ್ಯಕ್ರಮವನ್ನು, ಇದರ ಔಚಿತ್ಯ ಯಾಕೆ ಬೇಕಿತ್ತು ಅಂತ ನಾವು ಇಲ್ಲಿ ಪ್ರಶ್ನೆ ಮಾಡ್ಕೊಳ್ಳೋದಾದರೆ, ಈಗ ಮೊನ್ನೆ ತನಕ ಅದ್ದೂರಿಯಾಗಿ ಮಾಡಿದ್ದೀವಿ ನಾವು ಕಾರ್ಯಕ್ರಮ. ಭಾಳ ಚೆನ್ನಾಗಾಯಿತು. ಎಲ್ಲರ ಮನಸ್ಸುಗಳನ್ನು ಆಕರ್ಷಿಸಿದೆ, ಪ್ರಭಾವಿಸಿದೆ.
ಇಷ್ಟೇ ಅಲ್ಲ, ಇಡೀ ಕಾಲೇಜಲ್ಲ, ಇಡೀ ಚಿಂತಾಮಣಿ ಮತ್ತು ಸುತ್ತಮುತ್ತ ತಾಲೂಕುಗಳಲ್ಲಿರ್ತಕ್ಕಂಥ ಜನಮಾನಸದಲ್ಲಿ ಈ ಕಾರ್ಯಕ್ರಮ ಅಚ್ಚಳಿಯದೆ ಉಳಿದಿದೆ. ಅದು ನಮಗೆ ಆ ಪ್ರತಿಕ್ರಿಯೆ ಬಂದಿದೆ. ಸೊ ಅಷ್ಟೊಂದು ಅದ್ದೂರಿಯಾಗಿ ಕಾರ್ಯಕ್ರಮ ಆದರೂ ಕೂಡ ಮತ್ತೆ ಯಾಕೆ ಅಂತ ನಿಮಗೆ ಒಂದು ಸಣ್ಣ ಅನುಮಾನ ನಿಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇರ್ಬೋದು. ಏನಂದರೆ ಮನುಷ್ಯನಿಗೆ, ಯಾವುದೇ ಮನುಷ್ಯನಿಗೆ ತನ್ನ ನಿತ್ಯ ಜೀವನದಲ್ಲಿ ಒಂದು ಸಂಸ್ಕಾರ ಬೇಕು. ಸಂಸ್ಕಾರ ಇಲ್ಲದೆ ಇರ್ತಕ್ಕಂಥ ಬದುಕಲ್ಲ. ಪ್ರಾಣಿ ಪಕ್ಷಿಗಳಿಗೂ ನಮಗೂ ವ್ಯತ್ಯಾಸ ಇದೆ ಅಲ್ವಾ? ಯಾಕೆ ಅಂತಂದರೆ ನಮ್ಮನ್ನು ತುಂಬ ಕಾಡಿದ್ದು, ತುಂಬ ಪ್ರಭಾವಿಸಿದ್ದು, ಮತ್ತೆ ನೆನಪರಂಗೆ ಮಾಡಿದ್ದು ನಿಮ್ಮೆಲ್ಲರ ನಡವಳಿಕೆ ಮತ್ತು ನಿಮ್ಮ ಸಂಸ್ಕಾರ, ನಿಮ್ಮ ಬದ್ಧತೆ. ನಿಮ್ಮನ್ನು ತಯಾರು ಮಾಡಿರ್ತಕ್ಕಂತಹ ಈ ರೀತಿ ತಯಾರು ಮಾಡೋ ಸುಲಭದ ಮಾತಲ್ಲ. ನಾನು ಪ್ರಾಧ್ಯಾಪಕ ಸ್ಥಾನದಲ್ಲಿ ಇದ್ದು ಮಾತಾಡ್ತಾ ಇದ್ದೀನಿ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಸನ್ಮಾನ್ಯ NV ಶ್ರೀನಿವಾಸನ್ರವರೇ ಹಾಗೂ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಹಾಜರಿರುವ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರೇ, ನಿಜಕ್ಕೂ ಕೂಡ ಇವತ್ತು ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂತೇಳಿದರೆ ನಮಗೆ ಸಹಕಾರ ಕೊಟ್ಟಂತಹ ಯಾವುದೇ ವ್ಯಕ್ತಿಯಾಗಲಿ ಅವರಿಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ನಮಗೆ ಸಹಕಾರ ಕೊಟ್ಟಂತಹ ವೆಂಕಟಾದ್ರಿ ಕಾಲೇಜಿನ ಪ್ರಾಂಶುಪಾಲರು, ಆಡಳಿತ ಮಂಡಳಿ ಹಾಗೂ ಬೋಧಕ ಸಿಬ್ಬಂದಿಯವರಿಗೆ ಒಂದು ಅಭಿನಂದನೆ ಹೇಳಬೇಕು ಅಂತೇಳಿ ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ತಾವು ಕೂಡ ಭಾಗಿಗಳಾಗಿರೋದು ನಿಜಕ್ಕೂ ಕೂಡ ನಮಗೆ ಸಂತಸ ತಂದಿದೆ. ಇವತ್ತು ನಾನು ಒಂದು ಪತ್ರಿಕಾ ರಂಗದಲ್ಲಿ, ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಮೀಡಿಯಾ ಕನೆಕ್ಷನ್, ಸಂಪರ್ಕ ಜಾಸ್ತಿ ಇರ್ತದೆ. ಕೆಲವು ಪತ್ರಿಕೆಗಳು ಎಷ್ಟು ಚೆನ್ನಾಗಿ ಬರೆದಿವೆ ಅಂತೇಳಿದರೆ, ಕನ್ನಡದ ಮುಕುಟಕ್ಕೆ ಚಿಂತಾಮಣಿಯ 57 ರತ್ನಗಳು. ಇದು ಬೆಳಗಿದ್ದು ಮಿಂಚಿದ್ದು ಚಿಂತಾಮಣಿಯ ವೆಂಕಟಾದ್ರಿ ಕಾಲೇಜಿನ ಆವರಣದಲ್ಲಿ. ಒಂದು TV ಚಾನಲ್ನವರು ಇದು ಮಾಡಿದ್ದಾರೆ. ಬೆಳಿಗ್ಗೆ ನಾನು ಕಣ್ ತೆರೆದಾಗೆ ನೋಡಿದ್ದು ಈ ಅದ್ಭುತವನ್ನು. ಅಂದ್ಕೊಂಡೆ ನಾನು, ಇದು ಯಾವ ಊರಲ್ಲಿ ಇದು ಚಿನ್ನದ ರತ್ನಗಳು, ಬೆಳ್ಳಿ ಕಿರೀಟ, ಕನ್ನಡದ ಕಿರೀಟ ಅಂತ ಎಲ್ಲ ಹುಡುಕಾಡಿದಾಗ ಅದು ಚಿಂತಾಮಣಿಯ ಭಾರಿ ಖುಷಿಯಾಯಿತು. ಖಂಡಿತವಾಗೂ ನಮ್ಮ ನಿರೀಕ್ಷೆಗೂ ಮೀರಿ ಶಿಸ್ತುಬದ್ಧವಾಗಿ ಅತ್ಯಂತ ಯಶಸ್ವಿಯಾಗಿ ನಿನ್ನೆ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಚೆನ್ನಾಗಿ ನಡೆಯಿತು. ಸಾಮಾನ್ಯವಾಗೆಲ್ಲ ನಾನು ಸೇರಿ ಅಂದ್ಕೊಂಡಿದ್ದೆ, ಇದು ಒಂದು ಆಂಗ್ಲ ಮಾಧ್ಯಮದ ಕಾಲೇಜಿನಲ್ಲಿ ಹೆಂಗಪ್ಪ ಕನ್ನಡ ಅಂತ. ನನ್ನ ಗೊತ್ತಾಯಿತು, ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಇಂಗ್ಲೀಷು, ನಮ್ಮ ಉಸಿರು ಹಸಿರು ರಕ್ತ ಎಲ್ಲ ಕನ್ನಡ. ಆಂಗ್ಲ ಕಾಲೇಜಿನಲ್ಲೂ ಕೂಡ ಮೊಳಗಿದ್ದು ಕನ್ನಡ. ಎಂಥ ಕನ್ನಡ? ಅಚ್ಚ ಕನ್ನಡ, ಸ್ವಚ್ಛ ಕನ್ನಡ, ಶುದ್ಧ ಕನ್ನಡ, ನಮ್ಮ ಕನ್ನಡ, ನಿಮ್ಮ ಕನ್ನಡ, ನಮ್ಮೆಲ್ಲರ ಕನ್ನಡ. ಅದು ಸುಮಾರು ಜನಕ್ಕೆ 125 ಬಂದಿರತಕ್ಕಂಥ ಕನ್ನಡದಲ್ಲಿ ಅವರೆಲ್ಲರಿಗೂ ಸನ್ಮಾನಿಸಲಾಗಿದೆ. 57 ಜನಕ್ಕೆ ನಮ್ಮ ತಾಲೂಕಿನಲ್ಲಿ. ಮತ್ತು ನಮ್ಮ ಮಯಾಂಕ್ ಆಗಿರ್ಬೋದು ಅಥವಾ ತಾರಿಣಿ ಆಗಿರ್ಬೋದು, ಅವರಂತೆ ನಿಮ್ಮಲ್ಲೂ ಕೂಡ ಸುಮಾರು ಜನ ಪ್ರತಿಭೆಗಳಿದ್ದಾರೆ. ಎಲ್ಲರೂ ಕೂಡ ಸೆಕೆಂಡ್ PUCನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ಅಲ್ಲೂ ಕೂಡ ನೀವು ಸನ್ಮಾನಿಸ್ಬೋದು. ಅವಕಾಶ ಸಿಗತ್ತೆ. ಖಂಡಿತ ನೀವು ಆ ಲೆವೆಲ್ಗೆ ಬೆಳೆಯಬೇಕು ಅಂತ ಆಶಿಸ್ತೇನೆ. ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಕಾಲೇಜಿನ ಎಲ್ಲ ಉಪನ್ಯಾಸಕರಿಗೂ, ಪ್ರಾಂಶುಪಾಲರಿಗೂ, ನಿಮಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಮಗೆ ಅವಕಾಶ ಕೊಟ್ಟಿದ್ದಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ. ಕನ್ನಡಿಗರು ನಾವು, ಕನ್ನಡಿಗರು ನಾವು, ಕನ್ನಡಿಗರು. ಧನ್ಯವಾದಗಳು.